ಅಬ್ಬಬ್ಬಾ, ಹೀಗೆ ಹೋಗ್ತಾ ಇದ್ದ ಖಾಸಗಿ ಬಸ್ಸು ಪ್ರಯಾಣಿಕರನ್ನ ನೋಡಿ ಸಡನ್ ಬ್ರೇಕ್ ಹಾಕಿದ್ದಕ್ಕೆ ಹಿಂಬದಿಯಿಂದ ಬಂದ ಸರ್ಕಾರಿ ಬಸ್ ಡಮ್ ಅಂತ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿರೋದು. ಇದರ ಮಧ್ಯೆ ಇಬ್ಬರು ಮಹಿಳೆಯರು ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿರೋ ಈ ಸಿಸಿಟಿವಿ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಾಯನಹಳ್ಳಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಟು ದಿಬ್ಬೂರಹಳ್ಳಿ ಗ್ರಾಮಗಳ ಮಾರ್ಗವಾಗಿ ಹೋಗುವ ಸರ್ಕಾರಿ ಬಸ್ಸು ರಿಪೇರಿ ಇದೆ ಅಂತ ಚಿಕ್ಕಬಳ್ಳಾಪುರ ಡಿಪೋದಲ್ಲಿ ಬಿಟ್ಟಿದ್ರು. ಮಂಗಳವಾರ ರೆಡಿಯಾದ ಸರ್ಕಾರಿ ಬಸ್ನಲ್ಲಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಶಿಡ್ಲಘಟ್ಟಕ್ಕೆ 35ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ತುಂಬಿಕೊಂಡು ನಾಯನಹಳ್ಳಿ ಗ್ರಾಮದ ಬಳಿ ಹೋಗ್ತಾ ಇತ್ತು. ಅದೇ ರೀತಿ ಶಿಡ್ಲಘಟ್ಟ ಮೂಲದ SVT ಖಾಸಗಿ ಬಸ್ ಕೂಡ ಇದರ ಮುಂದೆ ಹೋಗ್ತಿತ್ತು. ನಾಯನಹಳ್ಳಿ ಹತ್ರ ಬರ್ತಿದ್ದಂತೆ ರಸ್ತೆ ಬದಿ ಕುಳಿತಿದ್ದ ಇಬ್ಬರು ಮಹಿಳೆಯರು ಬಸ್ಗೆ ಕೈ ಅಡ್ಡ ಇಟ್ಟಿದ್ದಾರೆ. ಇದರಿಂದ ವೇಗವಾಗಿ ಬಂದ ಖಾಸಗಿ ಬಸ್ ಚಾಲಕ ಸಡನ್ ಆಗಿ ಬ್ರೇಕ್ ತುಳಿದಿದ್ದಾನೆ. ಇನ್ನು ಹಿಂದೆ ಬಂದ ಸರ್ಕಾರಿ ಬಸ್ ಚಾಲಕ ಬಸ್ ಕಂಟ್ರೋಲ್ ಸಿಗದೆ ನೇರವಾಗಿ ಬಂದು ಖಾಸಗಿ ಬಸ್ನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಖಾಸಗಿ ಬಸ್ನ ಹಿಂಭಾಗದ ಗಾಜು, ಸರ್ಕಾರಿ ಬಸ್ನ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ. ಆದ್ರೆ ಇದಕ್ಕೆ ಕಾರಣ ಖಾಸಗಿ ಬಸ್ ಚಾಲಕನೇ ಅಂತ ಸರ್ಕಾರಿ ಬಸ್ ಚಾಲಕ ಆರೋಪ ಮಾಡಿದ್ದಾನೆ. ನಮ್ಮ ಶ್ರೀಕಾಂತ್, ನಾವು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಹೋಗ್ತಾ ಇದ್ವಿ. ಇಬ್ಬರು ಹಿಂದೆ ಮುಂದೆ ಬರ್ತಾ ಇದ್ವಿ. ಅವರು ಸಣ್ಣ ಬರ್ತಾಯಿದ್ರು, ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ನಾವು ಪಾಡಿಗೆ ನಾವು ಬರ್ತಾಯಿದ್ವಿ. ನಾವು ಇಲ್ಲಿ ಲೆಫ್ಟ್ ಸ್ಟಾಪ್ ಕೊಡೋಕೆ ಬರ್ತಾಯಿದ್ವಿ. ಅವ್ರು ಯಾರು ಕೈಯಿಂದ ಅಂತ ಹೇಳ್ಬಿಟ್ಟು ಸಣ್ಣಗೆ ಬ್ರೇಕ್ ಹೊಡೆದ್ರು. ಹತ್ರ ಬಂದು ಸಣ್ಣಗೆ ಬ್ರೇಕ್ ಹೊಡೆದ್ರು. ನಾನು ಬ್ರೇಕ್ ಕಂಟ್ರೋಲ್ ಮಾಡಿದೆ, ಕಂಟ್ರೋಲ್ ಆಗಲಿಲ್ಲ. ಸಣ್ಣಗೆ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರು. ನಾನು ಬೇಕಾದ್ರೆ ನೋಡಿ ಗಾಡಿಯಲ್ಲಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರು. ನಾನು ಲೆಫ್ಟ್ ಬರ್ತಾಯಿದ್ದೆ. ಸಣ್ಣ ಬ್ರೇಕ್ ಕೊಟ್ಟು ನಿಲ್ಲಿಸಿದ್ರು. ನಮ್ಮ ಗಾಡಿ ನಾವು ಹೊಡೆದ್ವಿ, ಅವ್ನು ಸಣ್ಣ ಬ್ರೇಕ್ ಹೊಡೆದು ನಾವು ಹೊಡೆದ್ವಿ. ಬಟ್ ಕಂಟ್ರೋಲ್ ಆಗಲಿಲ್ಲ, ಬಂದು ಗಾಡಿಗೆ ಟಚ್ ಆಯಿತು. ಇಲ್ಲ, ಓವರ್ಟೇಕಿನಿಲ್ಲ. ಅವ್ರ ಪಾಡು ಅವ್ರು ಮುಂದೆ ಬರ್ತಾಯಿದ್ರು, ನಾನು ಹಿಂದೆ ಬರ್ತಾಯಿದ್ದೆ. ಅವ್ರ ಪಾಡು ಹೋಗ್ತಾ ಇದ್ದವರು ಸಡನ್ನಾಗಿ ಬ್ರೇಕ್ ಹೊಡೆದ್ರು ಅಷ್ಟೇ. ಯಾರು ಪ್ಯಾಸೆಂಜರ್ ಕೈ ಅಂದರು ಅಂತ ಹೇಳ್ಬಿಟ್ಟು ಸಡನ್ ಸೆಂಟ್ರೋಡಲ್ಲಿ ನಿಲ್ಲಿಸ್ಬಿಟ್ರು. ಅವ್ರು ಲೆಫ್ಟ್ ಬರೋಂಗಿದ್ರೆ ಗೊತ್ತಾಗ್ತಾಯಿತ್ತು ನಮಗೆ. ಲೆಫ್ಟಿಗೆ ಬರಲಿಲ್ಲ, ಅವ್ರ ಪಾಡು ಹೋಗ್ತಾ ಇದ್ರು, ನಾನು ಲೆಫ್ಟ್ ಬರ್ತಾ ಇದ್ದೆ. ಅವ್ರು ಲೆಫ್ಟ್ ಬರೋಂಗಿದ್ರೆ ನಾವು ನೋಡ್ಕೊತಾ ಇದ್ವಿ. ಅವ್ರು ಸೆಂಟ್ರಲ್ಲಿ ಹೋಗ್ತಾ ಇದ್ರಲ್ಲ, ಅವ್ರು ಇನ್ನೂ ಸ್ಟಾಪ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನಾವು ಲೆಫ್ಟಿಗೆ ಬರ್ತಾ ಇದ್ವಿ. ನೋಡಿ, ನಮ್ಮ ಬೇಕಾದ್ರೆ ಗಾಡಿ ನೋಡ್ರಿ, ನಾವೆಲ್ಲಿ ನಿಲ್ಲಿಸಿದ್ವಿ. ಲೆಫ್ಟಿಗೆ ಬರ್ತಾ ಇದ್ವಿ, ಬ್ರೇಕ್ ಹೊಡೆದ್ರು. ಬಟ್ ನಮ್ಮ ಗಾಡಿ ಸಣ್ಣ ಬ್ರೇಕ್ ಹೊಡೆದ್ಬಿಟ್ಟು ನಾವು ಹೊಡೆದ್ವಿ, ಕಂಟ್ರೋಲ್ ಆಗಲಿಲ್ಲ. ಹೋಗಿ ಗಾಡಿಗೆ ಟಚ್ ಆಯಿತು. ಯಾರಿಗೇನಾಗಿಲ್ಲ. ನಮ್ಮ ಗಾಡಿಲಿ 30-35 ಜನ ಇದ್ದರು. ಗಾಡಿಗೆ ನೋಡಿ, ಈಗ ಫ್ರಂಟಿಗೆ ನಮ್ಮ ಗಾಡಿ ಗ್ಲಾಸ್ ಹೋಗೈತೆ, ಅವ್ರದ್ದು ಗ್ಲಾಸ್ ಹೋಗೈತೆ. ಇಲ್ಲ, ಏನಿಲ್ಲ, ನಾವು ಆಫೀಸರ್ಗೆ ಇನ್ಫಾರ್ಮೇಷನ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳೋರೆ. ಅಂದಹಾಗೆ ಖಾಸಗಿ ಬಸ್ ವಾಹನದಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರೆ ಸರ್ಕಾರಿ ಬಸ್ನಲ್ಲಿ 35ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಇದ್ದಕ್ಕಿದ್ದಂತೆ ಸಾರ್ವಜನಿಕರು ನೋಡ್ತಾ ಇದ್ದಂತೆ ಈ ಬಸ್ಗಳ ನಡುವೆ ಅಪಘಾತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಸ್ಥಳೀಯರು ಮಾತ್ರ ಖಾಸಗಿ ಬಸ್ ಚಾಲಕನ ಮೇಲೆ ಫುಲ್ ಗರಂ ಆಗಿದ್ರು. ಈ ಎಲ್ಲಾ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಖಾಸಗಿ ಬಸ್ ಚಾಲಕ ಮಾತ್ರ ಸರ್ಕಾರಿ ಬಸ್ ಚಾಲಕ ಮೊಬೈಲ್ ನೋಡಿಕೊಂಡು ವಾಹನ ಚಲಾಯಿಸಿದ್ದಕ್ಕೆ ಅಪಘಾತವಾಗಿದೆ, ನಂದೇನು ತಪ್ಪಿಲ್ಲ ಅಂದಿದ್ದಾರೆ. ನಾಜೀಮ್ ಅಹಮದ್, ಶಿಡ್ಲಘಟ್ಟ SVT ಡ್ರೈವರು. ನಾಯನಹಳ್ಳಿಯಲ್ಲಿ ಸೈಡಾಗ ಗಾಡಿ ಹಾಕಿದೆ. ಪ್ಯಾಸೆಂಜರ್ ಹಾಕಕ್ಕೆ ಬಂದರು. ಮತ್ತು ಲೆಫ್ಟ್ಗೆ ಹೋದವನು ಫಾಸ್ಟಾಗಿದ್ದು ಬಂದು ಹಿಂದ್ಗಡೆ ಹೊಡೆದ್ನು. ಹಿಂದ್ಗಡೆ ಹೊಡ್ಬಿಟ್ಟು ನಾನು ಗಾಡಿ ಮುಂದೆ ಮೂವ್ ಆಗಿದೆ. ಅವರು ಫೋನಲ್ಲಿ ಮಾತಾಡ್ಕೊಂಡು ಬಂದಂತೆ ಯಾರೋ ಲೇಡೀಸ್ ಅಮ್ಮ ಹೇಳಿದ್ರು, ಫೋನಲ್ಲಿ ಮಾತಾಡ್ಕೊಂಡು ಬಂದು ಹೊಡ್ಬಿಟ್ನು ಅಂತ ಹೇಳಿ. ಈಗ ನಿಮ್ಮಲ್ಲಿ ಹಿಂದೆ ಕೂತವ್ರು ಪ್ಯಾಸೆಂಜರ್ಗಳು ಕೂಡ ಹೇಳಿದ್ರು, ಇವರೇ ಬಂದು ಬೇಕಂತ ಯಾರೋ ಪ್ಯಾಸೆಂಜರ್ಗಳು ಬಂದು ಇಬ್ಬರು ತುಳಿದ್ರು, ಅದಕ್ಕೆ ಇವರು ಸಡನ್ ಬ್ರೇಕ್ ಹೊಡೆದ್ರು ಅಂತ ಹೇಳಿದ್ರು. ಪ್ಯಾಸೆಂಜರ್ ಹುಡುಗರು ಹೇಳಿದ್ರು. ಈಗ ಸ್ಟೂಡೆಂಟ್ಸು ಬ್ರೇಕ್ ಏನು ಹೊಡೆದಿಲ್ಲ, ನಾವು ಮುಂದೆ ಇರೋದು ಅವ್ನ ಹಿಂದೆ ಬಂದು ಹೊಡೆದಿರೋದು. ಅಲ್ಲ, ಈಗ ಅವರು ನೀವು ಅದು ಒಪ್ಕೊಳ್ತೀವಿ ಇಲ್ಲ ಅಂತಂದಿಲ್ಲ. ಈಗ ಅವರು ಹುಡುಗರು ನಿಮ್ಮಲ್ಲಿ ಬಸ್ಸಲ್ಲಿ ಇದ್ದವರು ಹೇಳಿದ್ರು, ಈಗ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಫೋನಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಯಾರು ಹೇಳಿದ್ರು? ಅವ್ರು ಯಾರೋ ಅಮ್ಮ ಹೇಳಿದ್ದು. ಅಮ್ಮ ಹೇಳಿದ್ರೆ ನಮಗೂ ಹುಡುಗರು ಹೇಳಿದ್ರಲ್ಲ. ಈಗ ನೀವು ಬಂದು ಸಡನ್ ಬ್ರೇಕ್ ಕೊಡ್ತೀರಿ. ನಾವು ಮುಂದೆ ಇದ್ದೀವಲ್ಲ, ಹಿಂದೆ ನೋಡ್ಕೊಬಂದು ಸ್ಲೋ ಮಾಡಬೇಕು. ನಾವು 2 ಸೀಟ್ ಎಕ್ಕಿಸ್ಕೊಂಡು ಮೂವ್ ಮಾಡ್ತಾ ಇರೋದು. ಅವ್ನು ಬಂದು ಸಡನ್ನಾಗಿ ಬಂದು ಹೊಡೆದಿರೋದು. ಅಲ್ಲಿಂದ ಒಂದು 10 ಅಡಿ ಮುಂದೆ ಹೋಗಿದೆ ಗಾಡಿ. ಈಗ ಅಜಾತುರ್ಗದಿಂದ ಯಾರಾದರೂ ಪ್ಯಾಸೆಂಜರ್ಗಳು ಏನಾದರೂ ಅನಾಹುತ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಹೊಣೆ ಆಗೋದು ನೀವೇ ತಾನೇ ಹೊಣೆ ಆಗ್ತಿದ್ರು? ನಾವೇ. ಜಾಗ್ರತೆ ಓಡಿಸ್ಬೇಕಲ್ವಾ ಗಾಡಿಗಳನ್ನ? ಸ್ಲೋ ಹೋಗ್ತಾವೆ ಗಾಡಿನೂ. ಗಾಡಿ ಸ್ಲೋ ಏನೂ ಇಲ್ಲ, ಅಷ್ಟು ಫಾಸ್ಟ್ ಏನೂ ಇಲ್ಲ. ನೀವು ಸ್ಲೋ ಓಡಿಸಿದ್ರೆ ಅದು ನಾವು ನೋಡಿಲ್ಲ. ಈಗ ಸಿಸಿ ಕ್ಯಾಮ್ರಾ ಫುಟೇಜ್ ಬರುತ್ತೆ, ಸಿಸಿ ಕ್ಯಾಮ್ರಾದಲ್ಲಿ ಸೆಂಟ್ರಲ್ ರೋಡ್ ಸೈಡಾಗಿತ್ತು. ಸೆಂಟ್ರಲ್ ಹೋಗೋಣ ಅಂದರೆ ಇವಾಗ ನಾನು ಅಲ್ಲಿ ಬಂದು ಹೊಡೆದ್ನಲ್ಲ, ಅದಕ್ಕೆ ಸ್ವಲ್ಪ ಸೆಂಟ್ರ್ ತಗೊಂಡೆ. ಸೈಡಾಗಿ. ನಿಮ್ಮಲ್ಲಿ ಎಷ್ಟೇ ಪ್ಯಾಸೆಂಜರ್ಗಳಿದ್ರು ಬಸ್ಸಲ್ಲಿ? ನಮ್ಮಲ್ಲಿ ಒಂದು 15 ಜನ ಇದ್ದರು. 15 ಜನ. ಯಾರಿಗೇನಿಲ್ಲ.
ಇನ್ನು ಅಪಘಾತದ ರಭಸಕ್ಕೆ 2 ಬಸ್ಗಳು ಜಖಂ ಆಗಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನವೀನ್ ಕುಮಾರ್ ಅಂತ, ನಮ್ಮದು ಇಲ್ಲೇ ಗಿಡ್ನಳ್ಳಿ ಹತ್ರ ಕುರುಬಚನಪಡೆ ಅಂತ. ಆ್ಯಕ್ಚುಲಿ ನಾನು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಹತ್ತು ಕಡೆಯಿಂದ ಜೋರಾಗಿ ಬಸ್ ಬರ್ತಿತ್ತು. ಬಟ್ ಇದು ಬಂದು ಹಿಂಗೆ ಹಾಕ್ಕೊಂತು ಹಿಂದೆಯಿಂದ ಬಂದು ಡ್ಯಾಶ್ ಹೊಡೆದು. ಮತ್ತು ತುಂಬ ಜನ ಅದರಲ್ಲಿ ಇದ್ರೆ ಅಂತೆ, ನಮ್ಮ ತಂಗಿನೂ ಸಹ ಅದರಲ್ಲೇ ಇದ್ದರು. ಅವ್ರು ಕಾಲ್ ಮಾಡಿ ಈ ಥರ ಆಗಿದೆ ಅಂದಿದ ತಕ್ಷಣವೇ ನಾನು ಬಂದುಬಿಟ್ಟೆ. ಅಲ್ಲಿಂದ ಬಂದೆ ಮತ್ತು ಬಸ್ಗೆ ಅವರೆಲ್ಲ ಇದು ಮಾಡಿದ್ರು. ಅಷ್ಟೊತ್ತಿಗೆ ಜಾಸ್ತಿ ಇದಾಗಿತ್ತು, ಜಾಸ್ತಿ ಜನ ಎಲ್ಲ ಕೂಡಿದ್ರು. ಯಾರಿಗೂ ಏನೂ ಆಗಿಲ್ಲ ಸರ್. ಆ್ಯಕ್ಚುಲಿ ಈ ಬಸ್ಸು ಯಾಕೆ ಸಡನ್ ಬ್ರೇಕ್? ಸರ್ ಅವ್ರು ಹೇಳ್ತಿದ್ದಾರೆ, ಆ್ಯಕ್ಚುಲಿ ಅವ್ರು ಫೋನ್ ಮಾತಾಡಿಕೊಂಡು ಗುದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಕೆಲವರು. ನಮಗೂ ಗೊತ್ತಿಲ್ಲ ಕ್ಲಾರಿಟಿಯಾಗಿ. ಇವ್ರದ್ದೇ ತಪ್ಪು ಅಂತ ಗೊತ್ತಾಗಿಲ್ಲ, ಇವ್ರದ್ದೇ ತಪ್ಪು ಅಂತ ಗೊತ್ತಾಗಲ್ಲ. ಬಟ್ ಇವ್ರು ಬಂದು ಮುಂದೆ ನಿಲ್ಸಿದ್ದಾರೆ ಅಂತ, ಹಿಂದೆಯಿಂದ ಬಂದು ಇವ್ರು ಗುದ್ದಿರೋದು ಅಂತ ಹೇಳ್ತಿದ್ದಾರೆ. ನೋಡಿದಂಗೆ ಸರ್ ನಾನು ಅಲ್ಲಿಂದ ಬರಬೇಕಾದ್ರೆ ಸೌಂಡ್ ಜಾಸ್ತಿ ಬಂತು ನಮಗೆ. ಮತ್ತು ನಾನು ಅಷ್ಟೊತ್ತಿಗೆ ನಮ್ಮ ತಂಗಿ ಸಹ ಕಾಲ್ ಮಾಡಿದರು ಈ ಥರ ಆಗಿದೆ ಅಂತ. ನಮ್ಮ ತಂಗಿ ಅವ್ರ ಫ್ರೆಂಡ್ಗೆ ಕಾಲಿಗೆಲ್ಲ ಸ್ವಲ್ಪ ಗಾಯ ಆಗಿದೆ ಅಂತ ಸಹ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರ ಮನೆಗೆ ಹೊರಟೋಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಹೆಸರು ವೆಂಕಟೇಶ್ ಜ್ವಾರ ನಮ್ಮದು. ನಾವಿಲ್ಲೇ ಇದ್ದರೆ ಅವ್ರೇನು ಇಲ್ಲಿ ನಾನು ಅಲ್ಲಿ ಗಾಡಿ ನಿಲ್ಸ್ಕೊಂಡು ಅಲ್ಲಿದ್ನೆ. ಹಳ್ಳ ಅಂತ ಇಲ್ಲಿ ಮುಂದೆ ಇತ್ತು, ಅದು ಬಂದು ಭಾಳ ಚೆನ್ನಾಗಿ ಗುದ್ದಿದ್ನ ಫಟ್ ಅಂತ. ಯಾರೋ ಎಗರೋದ ಓಡಿ ಬಂದೆ. ಒಳಗಡೆ ಲೇಡೀಸ್ ಇದ್ಕೊಂಡು ಮುಂದ್ಗಡೆ ಬಿದ್ದೋಗಿದ್ರು. ಕೇಳಿದ್ರಕ್ಕೆ ಮೊಬೈಲ್ ನೋಡಿಕೊಂಡು ಬಂದರು ಅಂತ ನನಗೆ ಹೇಳಿದ್ದವರು. ಬಿಟ್ಟರೆ ಕಂಡಕ್ಟ್ರಿಗೆ ಹೇಳಿದ್ರು, ಕೇಳಬೇಕು ಕಂಡಕ್ಟ್ರು. ಅವ್ರು ಇದ್ಕೊಂಡು ಹೇಳಿದ್ರಕ್ಕೆ ಅವ್ರು ಸುಮ್ಮನೆ ಇದ್ದರು, ಏನು ಮಾತಾಡೋಕೆ ಹೋಗಿಲ್ಲ. ಸರ್ ಅದೇ ತಪ್ಪು, ಗೌರ್ಮೆಂಟಿದೆ ತಪ್ಪು. ಯಾಕಂದರೆ ಇವರು ಆವಾಗ ತಾನೇ ಮೂವ್ ಮಾಡ್ತಾಯಿದ್ರೆ ಜೋರಾಗಿ ಬಂದು ಗುದ್ದದ್ದು ನಾನೇ ನೋಡಿದ್ದೆ. ನಾನು ಇದ್ಕೊಂಡು ಕೇಳಿದ್ರಕ್ಕ ಎಮ್ಮನು ಈತಿಂದ ತಪ್ಪು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.